ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭವಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಆಗಬೇಕಿದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಇದೀಗ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಬದಲಿಸಬೇಕಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲೇಬೇಕು. ಸಿಎಂ ಬದಲಾವಣೆ ಹೈಕಮಾಂಡ್ಗೂ ಅಸಾಧ್ಯ. ಶಾಸಕರೆಲ್ಲ ಸೇರಿ ಬದಲಾವಣೆ ಅಧಿಕಾರ ಹೈಕಮಾಂಡ್ಗೆ ನೀಡಬೇಕು ಅಂತ ಬಸವರಾಜ ರಾಯರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಭೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು. ಇದು ಎಂಡ್ ಆಗಲೇಬೇಕಿದು. ಮತ್ತು ಪಕ್ಷದವರು ಯಾರು ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ. ಆಮೇಲೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದರೆ ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ರೆ ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ. ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವರು ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ ಶಿವಕುಮಾರ್ ಅವರು ಅಧ್ಯಕ್ಷರು ಸ್ವಲ್ಪ ಹೆಚ್ಚು ಕೆಲಸಗಳನ್ನು ಮಾಡಿರ್ತಾರೆ, ಹೆಚ್ಚು ಶ್ರಮವನ್ನು ವಹಿಸಿರ್ತಾರೆ. ಹೀಗಾಗಿ ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಈಗ ನಮ್ಮ ಮುಂದಿರುವಂತ ಪ್ರಶ್ನೆ ಮಾಡಬೇಕು ಮಾಡಬಾರದು ಅನ್ನೋದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿವರೆಗೆ ಕರೆದಿಲ್ಲ ಹೇಳಿಲ್ಲ ಅಂದ್ರೆ ಏನ್ ಮಾಡೋದು? ಈಗಾಗಲೇ ಅಸೆಂಬ್ಲಿ ಸೆಷನ್ ಪ್ರಾರಂಭ ಆಗುತ್ತೆ 8ನೇ ತಾರೀಕು ಬೆಳಗಾವಿಯಲ್ಲಿ. ಈಗ ನನ್ನ ಪ್ರಕಾರ ಈಗ ಹೆಂಗ್ ಚೇಂಜ್ ಆಗುತ್ತೆ ಚೀಫ್ ಮಿನಿಸ್ಟರ್? ಹಾಗಾದ್ರೆ ಕಷ್ಟ. ಆಮೇಲೆ ಅದು ಆ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಚೇಂಜ್ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಈಗ ಇದು ಹೈಕಮಾಂಡ್ ಮನವರಿಕೆ ಆಗಿದೆ ಸರ್. ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ ವಲಯದಲ್ಲಿ ವಾತಾವರಣ ಹೇಗಿದೆ ಅಂತ ಸರ್? ನನಗೆ ಗೊತ್ತಿಲ್ಲ. ಪಕ್ಷದ ಸಂಸದೀಯ ನಾಯಕರು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ. ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದೆ. ನಾನು ನಮಸ್ಕಾರ ಅಂತೇಳಿ ಕುಶಲೋಪರಿ ಮಾತಾಡಿದೆ ಹೊರತು ರಾಜಕೀಯ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ರಾಜಕೀಯ ಮಾತಾಡಿದ್ರು ನಾವು ಇಲ್ಲಿ ಹೇಳಲಿಕ್ಕೂ ಆಗಲ್ಲ, ಗೊತ್ತಾಯ್ತಲ್ಲ. ಅದು ಅವ್ರ ಮಟ್ಟದಲ್ಲಿ ಏನ್ ನಡೀತದೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಮೈ ಗೇಜಿಂಗ್ ಹೊರನೋಟಕ್ಕೆ ಮತ್ತು ಶಾಸಕಾಂಗ ಪಕ್ಷದ ಶಾಸಕರ ಏನ್ ನಾವಿದ್ದೇವೆ, ನಮ್ಮ ಅಭಿಪ್ರಾಯ ಪ್ರಕಾರ ಯಾವುದೇ ಲೀಡರ್ಶಿಪ್ ಚೇಂಜ್ ಆಗುವಂತ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭವಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಆಗಬೇಕಿದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಇದೀಗ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಬದಲಿಸಬೇಕಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲೇಬೇಕು. ಸಿಎಂ ಬದಲಾವಣೆ ಹೈಕಮಾಂಡ್ಗೂ ಅಸಾಧ್ಯ. ಶಾಸಕರೆಲ್ಲ ಸೇರಿ ಬದಲಾವಣೆ ಅಧಿಕಾರ ಹೈಕಮಾಂಡ್ಗೆ ನೀಡಬೇಕು ಅಂತ ಬಸವರಾಜ ರಾಯರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಭೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು. ಇದು ಎಂಡ್ ಆಗಲೇಬೇಕಿದು. ಮತ್ತು ಪಕ್ಷದವರು ಯಾರು ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ.
ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದ್ದಾರೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ದಾರೆ. ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ. ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ ಶಿವಕುಮಾರ್ ಅವರು ಅಧ್ಯಕ್ಷರು ಸ್ವಲ್ಪ ಹೆಚ್ಚು ಕೆಲಸಗಳನ್ನು ಮಾಡಿರ್ತಾರೆ, ಹೆಚ್ಚು ಶ್ರಮವನ್ನು ವಹಿಸಿರ್ತಾರೆ. ಹೀಗಾಗಿ ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಈಗ ನಮ್ಮ ಮುಂದಿರುವಂತ ಪ್ರಶ್ನೆ ಮಾಡಬೇಕು ಮಾಡಬಾರದು ಅನ್ನೋದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿವರೆಗೆ ಕರೆದಿಲ್ಲ, ಹೇಳಿಲ್ಲ ಅಂದ್ರೆ ಏನ್ ಮಾಡೋದು? ಈಗಾಗಲೇ ಅಸೆಂಬ್ಲಿ ಸೆಷನ್ ಪ್ರಾರಂಭ ಆಗುತ್ತೆ 8ನೇ ತಾರೀಕು ಬೆಳಗಾವಿಯಲ್ಲಿ. ಈಗ ನನ್ನ ಪ್ರಕಾರ ಈಗ ಹೆಂಗ್ ಚೇಂಜ್ ಆಗುತ್ತೆ ಚೀಫ್ ಮಿನಿಸ್ಟರ್? ಹಾಗಾದ್ರೆ ಕಷ್ಟ. ಆಮೇಲೆ ಅದು ಆ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಚೇಂಜ್ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಈಗ ಇದು ಹೈಕಮಾಂಡ್ ಮನವರಿಕೆ ಆಗಿದೆ ಸರ್. ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ ವಲಯದಲ್ಲಿ ವಾತಾವರಣ ಹೇಗಿದೆ ಅಂತ ಸರ್? ನನಗೆ ಗೊತ್ತಿಲ್ಲ. ಪಕ್ಷದ ಸಂಸದೀಯ ನಾಯಕರು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ. ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೆ. ನಾನು ನಮಸ್ಕಾರ ಅಂತ ಹೇಳಿ ಕುಶಲೋಪರಿ ಮಾತಾಡಿದೆ ಹೊರತು ರಾಜಕೀಯ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ರಾಜಕೀಯ ಮಾತಾಡಿದ್ರು ನಾವು ಇಲ್ಲಿ ಹೇಳಲಿಕ್ಕೂ ಆಗಲ್ಲ, ಗೊತ್ತಾಯ್ತಲ್ಲ. ಅದು ಅವ್ರ ಮಟ್ಟದಲ್ಲಿ ಏನ್ ನಡೀತದೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಮೈ ಗೇಜಿಂಗ್ ಹೊರನೋಟಕ್ಕೆ ಮತ್ತು ಶಾಸಕಾಂಗ ಪಕ್ಷದ ಶಾಸಕರ ಏನ್ ನಾವಿದ್ದೇವೆ, ನಮ್ಮ ಅಭಿಪ್ರಾಯ ಪ್ರಕಾರ ಯಾವುದೇ ಲೀಡರ್ಶಿಪ್ ಚೇಂಜ್ ಆಗುವಂತ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಬದಲಾವಣೆ ಅಷ್ಟು ಸುಲಭವಲ್ಲ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಲಾಗಿದೆ. ಬದಲಾವಣೆ ಆಗಬೇಕಿದ್ರೆ ಸಿಎಲ್ಪಿ ಸಭೆ ನಡೆಸಲೇಬೇಕು. ಕುರ್ಚಿ ಕದನಕ್ಕೆ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಇದೀಗ ಟ್ವಿಸ್ಟ್ ಕೊಟ್ಟಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ 5 ವರ್ಷಕ್ಕೆ ಸಿದ್ದರಾಮಯ್ಯ ಆಯ್ಕೆ ಬದಲಿಸಬೇಕಿದ್ರೆ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀಲೇಬೇಕು. ಸಿಎಂ ಬದಲಾವಣೆ ಹೈಕಮಾಂಡ್ಗೂ ಅಸಾಧ್ಯ. ಶಾಸಕರೆಲ್ಲ ಸೇರಿ ಬದಲಾವಣೆ ಅಧಿಕಾರ ಹೈಕಮಾಂಡ್ಗೆ ನೀಡಬೇಕು ಅಂತ ಬಸವರಾಜ ರಾಯರೆಡ್ಡಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಾರೆ. ನನ್ನ ಪ್ರಕಾರ ಲೀಡರ್ಶಿಪ್ ಚೇಂಜ್ ಆಗ್ತದೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪಕ್ಷದಕ್ಕೆ ಬಿಟ್ಟದ್ದು ವಿಚಾರ. ಅದಕ್ಕೆ ನಾನು ಹೇಳಿದ್ದು, ಪಕ್ಷ ತೀರ್ಮಾನ ಮಾಡಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು. ಅವ್ರು ಕರೆದಿಲ್ಲ ಅಂದ್ರೆ ನಾವೇನು ಹೇಳಬೇಕು? ಅವ್ರು ಸಗೆ ಕರೆದಿಲ್ಲ ಅನ್ನೋಂಥದ್ದು ಹೇಳೋದಾದ್ರೆ ಅದರ ಅರ್ಥ ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ ಅಂತಾನೆ. ಸಪೋಸ್ ಈ ಸಭೆ ಕರೆಯುವ ಮುನ್ಸೂಚನೆ ಯಾವುದು ಇಲ್ಲ ಅಂದ್ರೆ ಏನಂತ ತಿಳ್ಕೋಬೇಕು ನಾವು? ಲೀಡರ್ಶಿಪ್ ಚೇಂಜ್ ಆಗೋದಿಲ್ಲ. ಒಂದ್ ಸಾರಿ ನಾವು ಲೀಡರ್ನ ಆಯ್ಕೆ ಮಾಡಿದ್ರೆ ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರ್ತೇವೆ. ಹೀಗಾಗಿ ಪದೇ ಪದೇ ಸಿದ್ದರಾಮಯ್ಯನವರು ಬದಲಿ ಆಗ್ತಾರೆ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಇದು ಎಂಡ್ ಮಾಡಬೇಕು, ಇದು ಎಂಡ್ ಆಗ್ಲೇಬೇಕಿದು. ಮತ್ತು ಪಕ್ಷದವರು ಯಾರು ಹೇಳಿಲ್ಲ ನಾವು ಚೇಂಜ್ ಮಾಡ್ತೀವಿ ಅಂತ. ಆದ್ರೆ ಇದು ಯಾಕೋ ಅನಾವಶ್ಯಕವಾಗಿ ಚರ್ಚೆ ಆಗುತ್ತೆ. ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎಂದೂ ಹಾಗೆ ಹೇಳಿಲ್ಲ. ಅವ್ರು ಹೇಳಿದ್ದಾರೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಏನ್ ಹೇಳ್ತದೆ ನಾ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅವರು ಮುಖ್ಯಮಂತ್ರಿ ನಾನು ಒಮ್ಮೆ ಆಗ್ಬೇಕಂತ ಹೇಳಿದ್ದಾರೆ. ಹೇಳಿದ್ರಲ್ಲಿ ತಪ್ಪೇನಿದೆ ಅವರು? ಅದರರ್ಥ ಈಗಲೇ ಆಗ್ಬೇಕಂತ ಏನಿಲ್ಲ, ಗೊತ್ತಾಯ್ತಲ್ಲ. ಹೀಗಾಗಿ ನಮ್ಮನಿಂದ ಇರುವಂತ ಪ್ರಶ್ನೆ ಈಗ ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉದ್ಭವಿಸದು. ದುಡಿದ ದುಡಿಮೆಗೆ ಕೂಲಿ ಕೊಡಿ ಅನ್ನುವಂತ ಮಾತುಗಳನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅವ್ರ ಈ ಅವಧಿಯಲ್ಲಿ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು. ಹಾಗಾಗಿ ವಾಡಿಕೆ ಅಲ್ವಾ ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರಿಗೆ? ಹೇಳಿದ್ನಲ್ಲ, ಅವ್ರು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿಲ್ವಾ? ಈ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ನಾನು ಆಗ್ತೀನಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಎವ್ರಿ ರೈಟ್. ಅವರು ದುಡಿದಿದ್ದಾರೆ, ನಾವು ದುಡಿದಿದ್ದೀವಿ, ಎಲ್ಲರೂ ದುಡಿದಿದ್ದಾರೆ. ಎಲ್ಲರೂ ಪಕ್ಷಕ್ಕಾಗಿ ಎಲ್ಲರೂ ದುಡಿದಿದ್ದಾರೆ. ನಾನು ಸಾಕಷ್ಟು ದುಡಿದಿದ್ದೇನೆ. ಸಹಜವಾಗಿ ಶಿವಕುಮಾರ್ ಅವರು ಅಧ್ಯಕ್ಷರು ಸ್ವಲ್ಪ ಹೆಚ್ಚು ಕೆಲಸಗಳನ್ನು ಮಾಡಿರ್ತಾರೆ, ಹೆಚ್ಚು ಶ್ರಮವನ್ನು ವಹಿಸಿರ್ತಾರೆ. ಹೀಗಾಗಿ ಎಲ್ಲರೂ ದುಡಿದಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಈಗ ನಮ್ಮ ಮುಂದಿರುವಂತ ಪ್ರಶ್ನೆ ಮಾಡಬೇಕು ಮಾಡಬಾರದು ಅನ್ನೋದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದ್ರೆ ಇಲ್ಲಿವರೆಗೆ ಕರೆದಿಲ್ಲ, ಹೇಳಿಲ್ಲ ಅಂದ್ರೆ ಏನ್ ಮಾಡೋದು? ಈಗಾಗಲೇ ಅಸೆಂಬ್ಲಿ ಸೆಷನ್ ಪ್ರಾರಂಭ ಆಗುತ್ತೆ 8ನೇ ತಾರೀಕು ಬೆಳಗಾವಿಯಲ್ಲಿ.
ಈಗ ನನ್ನ ಪ್ರಕಾರ ಈಗ ಹೆಂಗ್ ಚೇಂಜ್ ಆಗುತ್ತೆ ಚೀಫ್ ಮಿನಿಸ್ಟರ್ ಹಾಗಾದ್ರೆ ಕಷ್ಟ. ಆಮೇಲೆ ಅದು ಆ ಪ್ರಶ್ನೆ ಇಲ್ಲ. ಸಿದ್ದರಾಮಯ್ಯ ಚೇಂಜ್ ಮಾಡೋದು ಅಷ್ಟು ಸುಲಭನೂ ಅಲ್ಲ. ಈಗ ಇದು ಹೈಕಮಾಂಡ್ ಮನವರಿಕೆ ಆಗಿದೆ ಸರ್. ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ ವಲಯದಲ್ಲಿ ವಾತಾವರಣ ಹೇಗಿದೆ ಅಂತ ಸರ್? ನನಗೆ ಗೊತ್ತಿಲ್ಲ. ಪಕ್ಷದ ಸಂಸದೀಯ ನಾಯಕರು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ನಾನು ವೈಯಕ್ತಿಕವಾಗಿ ಭೇಟಿ ಮಾಡಿಲ್ಲ. ನಿನ್ನೆ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದೆ. ನಾನು ನಮಸ್ಕಾರ ಅಂತೇಳಿ ಕುಶಲೋಪರಿ ಮಾತಾಡಿದೆ ಹೊರತು ರಾಜಕೀಯ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ. ಮತ್ತೆ ರಾಜಕೀಯ ಮಾತಾಡಿದ್ರು ನಾವು ಇಲ್ಲಿ ಹೇಳಲಿಕ್ಕೂ ಆಗಲ್ಲ. ಗೊತ್ತಾಯ್ತಲ್ಲ, ಅದು ಅವ್ರ ಮಟ್ಟದಲ್ಲಿ ಏನ್ ನಡೀತದೆ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಮೈ ಗೇಜಿಂಗ್ ಹೊರನೋಟಕ್ಕೆ ಮತ್ತು ಶಾಸಕಾಂಗ ಪಕ್ಷದ ಶಾಸಕರ ಏನ್ ನಾವಿದ್ದೀವಿ, ನಮ್ಮ ಅಭಿಪ್ರಾಯ ಪ್ರಕಾರ ಯಾವುದೇ ಲೀಡರ್ಶಿಪ್ ಚೇಂಜ್ ಆಗುವಂತ ಪ್ರಶ್ನೆ ಇಲ್ಲ.